ಈ ಒಂದು ಸಭೆ, ನನ್ನ ಒಂದು ಪ್ರಾರ್ಥನೆ ಏನು ಅಂತಂದರೆ, ಈ ಒಂದು ಸಭೆಯ ಮೂಲಕ ಅನೇಕರು ರಕ್ಷಣೆ ಹೊಂದಲಿ. It is my prayer that many will be saved through this church. ಈ ಸಭೆಗೆ ಅನೇಕ ಕುಟುಂಬಗಳು ಬರಲಿ, ಅನೇಕ ವಿಶ್ವಾಸಿಗಳು ಸೇರಲಿ. May many families be gathered here and many believers come and worship. ಮತ್ತು ಈ ಒಂದು ಸಭೆ ಈ ಒಂದು ಬೆಂಗಳೂರು ಕ್ಷೇತ್ರಕ್ಕೆ ಒಂದು ಮಾದರಿಯ ಸಭೆ ಆಗಲಿ ಎನ್ನುವಂಥದ್ದು ನನ್ನ ಪ್ರಾರ್ಥನೆ. And let this church be a model to this Bangalore city. ಈ ದಿವಸದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನೋಡಿ, ಕಡೆ ದಿವಸಗಳಲ್ಲಿ ನಾವು ಇದ್ದೇವೆ. ದೇವರು ಒಂದು ಮುಖ್ಯವಾದ ಒಂದು ಅಂಶ ನಮಗೆ ಜ್ಞಾಪಕ ಪಡಿಸುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. We are in the last days and God is warning us through his words. ಈ ಒಂದು ವಾಕ್ಯ ಭಾಗ ಅನೇಕ ಬಾರಿ ನಾವು ಓದಿದ್ದೇವೆ. We might have meditated this passage many a times. ಈ ಒಂದು ವಾಕ್ಯ ಭಾಗವನ್ನು ಅನೇಕ ಬಾರಿ ನಾವು ಪ್ರಸಂಗ ಮಾಡಿದ್ದೇವೆ. We may have preached this passage many a times. ಅನೇಕ ಬಾರಿ ಈ ಒಂದು ವಾಕ್ಯವನ್ನು ನಾವು ಕೇಳಿದ್ದೇವೆ. We might have heard this many a times. ಆದರೆ ಒಂದು ವ್ಯಥೆ ಏನಂತಂದ್ರೆ, ಈ ಒಂದು ವಾಕ್ಯ ಭಾಗವನ್ನು ವಿಶ್ವಾಸಿಗಳು, ಸಭೆಗಳು ಮರೆತು ಹೋಗುವಾಗ ಕಡೇ ದಿವಸಗಳಲ್ಲಿ ಭಯಂಕರವಾದಂಥ ಪರಿಸ್ಥಿತಿಗೆ ಸಭೆಗಳು ಹೋಗುತ್ತಾ ಉಂಟು. The irony is many a times we forget the passage and we get into a lot of ಯಾವುದು ಈ ವಾಕ್ಯ ಅಂತಂದ್ರೆ, 1 ಕೊರಿಂಥ ಪತ್ರ 3ನೇ ಅಧ್ಯಾಯದ 16ನೇ ವಚನ. And the passage is 1 Corinthians chapter 3 16 verses 16. ಅಲ್ಲಿ ಹೀಗೆ ಬರೆದಿದೆ, ಓದ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಾವು ದೇವರ ಆಲಯವಾಗಿದ್ದೇವೆ. ನಾವು ಕೇವಲ ವಿಶ್ವಾಸಿಗಳು ಅಲ್ಲ, ಕೇವಲ ಸಭೆಗಳು ಅಲ್ಲ, ಕೇವಲ ಸಹೋದರರಲ್ಲ. ನಾವು ಏನಾಗಿದ್ದೇವೆ? ನಾವು ದೇವರ ಆಲಯವಾಗಿದ್ದೇವೆ. We are not just the believers, we are not just the churchgoers, but we are the God's temple. ನೋಡ್ರಿ, ದೇವರ ಆಲಯ ಅನ್ನುವಾಗ ಇದರ ಒಂದು ಛಾಯೆ ನಾವು ಹಿಂದೆ ಇದ್ದಂಥ ಆ ಒಂದು ದೊಡ್ಡ ದೇವಾಲಯಗಳು, ಆ ಕಟ್ಟಡಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗ್ತದೆ. So we'll have to remember the mega structures and the ancient temples when we remember the God's temple. ಅದು ಸೊಲೊಮೋನನು ಕಟ್ಟಿದಂಥ ಒಂದು ದೇವಾಲಯ. One is the temple that was built by Solomon. ಅನಂತರದಲ್ಲಿ ಜೆರುಬ್ಬಾಬೆಲನ ಕಾಲದಲ್ಲಿ ಕಟ್ಟಿದಂಥ ಆ ದೇವಾಲಯ. And another temple that was built during Zerubbabel's time. ನೋಡ್ರಿ, ಆ ದೇವಾಲಯ ಅದು ಕೇವಲ ದೇವರ ಆಲಯವಾಗಿತ್ತೇ ಹೊರತು ಅದು ಸಭೆ ಎಂಬುದಾಗಿ ಅನ್ನಿಸಿಕೊಳ್ಳಲಿಲ್ಲ. ದಯಮಾಡಿ ಗಮನಿಸಿ. That structure was just called as the temple of God, but it was not the church. ಆದರೆ ಈಗ ನಾವು ದೇವರ ಆಲಯವೂ ಕೂಡ ಆಗಿದ್ದೇವೆ, ಅದೇ ಸಂದರ್ಭದಲ್ಲಿ ನಾವು ಸಭೆ ಕೂಡ ಆಗಿದ್ದೇವೆ. But here we see that we are God's temple and we are his church. ಹಾಗಾದರೆ ಸಭೆಯ ಒಂದು ಉದ್ದೇಶ ಏನಂತಂದ್ರೆ, ಅನೇಕ ಉದ್ದೇಶಗಳು ದೇವರ ಒಂದು ಸಂಕಲ್ಪವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಏನಂತಂದ್ರೆ, ಕೇವಲ 3 ಭಾಗಗಳನ್ನು ನಾವು ತೆಗೆದುಕೊಳ್ಳುತ್ತಾ ಇದ್ದೇವೆ ಸಭೆಯ ಒಂದು ಉದ್ದೇಶ. Today we will be looking at 3 aspects of God's temple. ನೋಡ್ರಿ, ದೇವರ ಆಲಯ ಎನ್ನಿಸ್ಕೊಂಡಂತ ನಾವು, ಸಭೆ ಎನ್ನಿಸ್ಕೊಂಡಂತ ನಾವು, ದೇವರ ಒಂದು ಉದ್ದೇಶ, ಆಶೆ ಏನು ಅಂತಂತಂದ್ರೆ, ಮೊದಲನೇದಾಗಿ ನಾವು ಸಭೆಯಾಗಿ ನಾವು ಉಳಿಯಬಾರದು. See, it is God's interest that we as God's temple should not live just as the temple. ನಾವು ಸಭೆಗಳಾಗಿ ನಾವು ಏನಾಗಬೇಕು ಅಂತಂದ್ರೆ, ನಾವು ಶಿಷ್ಯತ್ವಕ್ಕೆ ಹೋಗಬೇಕಾಗ್ತದೆ. So we have to get into the God's discipleship. ಹೇಗೆ ಅಂತಂದ್ರೆ, ಸಭೆಗಳು ನಾವು ಸಭಿಕರು ಎನಿಸಿಕೊಂಡಂತ ನಾವು ಸುವಾರ್ತೆ ಸಾರುವುದಕ್ಕಾಗಿ ಶಿಷ್ಯತ್ವಕ್ಕೆ ಹೋಗಬೇಕು. ಮೊದಲು First, we have to get into the God's discipleship
ನಂತರದಲ್ಲಿ ಸಭೆಗಳು ಏನ್ ಮಾಡಬೇಕು? ಅನೇಕ ಶಿಷ್ಯರನ್ನು ತಯಾರು ಮಾಡಿ ಲೋಕದ ಒಳಗೆ ನಾವು ಕಳಿಸಿಕೊಡಬೇಕು. And also it is the church responsibility to develop many disciples and send them to the world. ಎರಡನೇದಾಗಿ ದೇವರ ಒಂದು ಉದ್ದೇಶ ನೋಡ್ರಿ, ಒಂದು ಮರ್ಮ, ಒಂದು ಸಂಕಲ್ಪ ಏನು ಅಂತಂತಂದ್ರೆ, ಪರಲೋಕಕ್ಕೂ ರಾಜತ್ವಗಳಿಗೂ ಅಧಿಕಾರಗಳಿಗೂ ಸಭೆ ಅದು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಬೇಕು, ಸಂಚಾಕಾರರಾಗಿ ಅವರು ಕೆಲಸ ಮಾಡಬೇಕು. ಸಭೆಗಳು ಪರಲೋಕಕ್ಕೆ ಸಭೆ ಏನ್ ಮಾಡಬೇಕು ಅಂತಂದ್ರೆ ಅದು ಒಂದು ಸಹಕಾರ ಕೊಡಬೇಕು. ಯಾಕೆ ಅಂತಂದ್ರೆ ನೋಡಿ, ದೇವರ ವಾಕ್ಯ ಉಂಟು, ರಾಜತ್ವಗಳು ಮತ್ತು ಅಧಿಕಾರ, ದ ಅಥಾರಿಟೀಸ್, ಇವುಗಳನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಪರಲೋಕಕ್ಕೆ ಸಭೆಗಳಿಂದ ಸಹಾಯ ಬೇಕಾಗ್ತದೆ. ನೋಡ್ರಿ ಎಂಥ ಒಂದು ವಿಶೇಷ ಇದಕ್ಕೆ ಬೇಕು ಅಂತಂದ್ರೆ ದಯಮಾಡಿ ಎಫೆಸ ಪತ್ರ 3ನೇ ಅಧ್ಯಾಯ 10-11 ಓದುವಾಗ ನಮಗೆ ಚೆನ್ನಾಗಿ ಅರ್ಥವಾಗ್ತದೆ ಸಭೆಯ ಒಂದು ಉದ್ದೇಶ ಏನು. When we read Ephesians chapter 3 10-11 verses 10 and 11. ನೋಡ್ರಿ ಎಷ್ಟು ಒಂದು ಮುಖ್ಯವಾದ ಅಂಶ, ಸಭೆಗಳ ಮೂಲಕ ಪರಲೋಕಕ್ಕೆ ವಿಷಯಗಳು ಗೊತ್ತಾಗಬೇಕಂತ ನೋಡ್ರಿ. It is very important that through the church the information has to be passed on to the heavens. ಆ ನಂತರದಲ್ಲಿ ಯಾವಾಗ ನಮ್ಮ ಪ್ರಾರ್ಥನೆಗಳ ಮೂಲಕ ನಾವು ಪರಲೋಕಕ್ಕೆ ಈ ವಿಷಯಗಳನ್ನು ನಾವು ಸಭೆಗಳು ತಿಳಿಸುತ್ತೇವೆ, ಆಗ ಏನಾಗ್ತದೆ, ಪರಲೋಕದಿಂದ ಈ ರಾಜತ್ವಗಳು ಮತ್ತು ಅಧಿಕಾರಗಳಿಗೆ ಒಂದು ಕಂಟ್ರೋಲ್ ಆಗ್ತದೆ, ಅವರು ಅದರ ಮೇಲೆ ಅಧಿಕಾರ ನಡೆಸ್ತಾರೆ ನೋಡ್ರಿ. So through our prayers, when we send out the message to the heavenly places, the authorities and the rulers will be controlled. ಇದು ಎರಡನೆಯ ಒಂದು ದೇವರ ಒಂದು ಮುಖ್ಯವಾದ ಉದ್ದೇಶ ಸಭೆಗಳ ಮೂಲಕ. This is God's interest. ಇನ್ನೊಂದು ಬಹಳ ಮುಖ್ಯವಾದ ಒಂದು 3ನೇ ಭಾಗ ಏನು ಅಂತಂತಂದ್ರೆ, ನೋಡಿ ಇಂದು ಸಭೆಗಳು ನಿಂತುಕೊಂಡಿರುವುದಕ್ಕೆ ಕಾರಣ ಯಾರು ಅಂತಂದ್ರೆ ಇಸ್ರಾಯೇಲರು. Today Israel is responsible for church's development. ಯಾಕೆಂದ್ರೆ ಭಕ್ತನಾದ ಪೌಲನು ಬರೆಯುವಾಗ ನೋಡ್ರಿ, ಇಸ್ರಾಯೇಲರು ದೇವ ಜನರು, ಅವರು ಬಿದ್ದು ಹೋದುದರಿಂದ ಅನ್ಯರಾಗಿಂತ ನಾವು ಇಂದು ಸಭೆಯಾಗಿ ನಿಂತುಕೊಂಡಿದ್ದೇವೆ. ಇಸ್ರಾಯೇಲರು ಅವರು ದೇವರ ಮಾತನ್ನು ಕೇಳದೆ ಅವರು ಬಿದ್ದು ಹೋದುದರಿಂದ ಅನ್ಯ ಜನರಾಗಿದ್ದಂಥ ನಮ್ಮನ್ನು ದೇವರು ಕ್ರಿಸ್ತನ ಮೂಲಕ ಕರೆದು ಸಭೆಯಾಗಿ ನಿಲ್ಲಿಸಿದ್ದಾರೆ. Because Israel, the people of Israel were not stable and fell before the Lord, God chose us to be his people. ಈಗ ದೇವರ ಒಂದು ಉದ್ದೇಶ ಏನು ಅಂತಂದ್ರೆ, ಈ ಸಭೆಗಳ ಮೂಲಕ ಇಸ್ರಾಯೇಲರನ್ನು ರಕ್ಷಣೆಗೆ ತರುವಂತ ಜವಾಬ್ದಾರಿ ಸಭೆಗಳಿಗೆ. It is God's interest that through the church God brings his people together. ದಯಮಾಡಿ ರೋಮಾಪುರ ಪತ್ರ 11ನೇ ಅಧ್ಯಾಯ 11 ಮತ್ತು 12ನೇ ವಚನ. When we look at Romans chapter 11 verses 11 and 12. ನೋಡ್ರಿ, ಈಗ ಇಸ್ರಾಯೇಲರನ್ನು ನಾವು ರಕ್ಷಣೆ ತರುವಂಥದ್ದು, ಅವರನ್ನು ಕೂಡ ಸಭೆಯ ಒಂದು ಅನ್ಯೋನ್ಯತೆಗೆ ತರುವಂಥದ್ದು ಶ್ರೇಷ್ಠವಾದ ಜವಾಬ್ದಾರಿ ಮತ್ತು ದೇವರ ಉದ್ದೇಶವಾಗಿದೆ ಸಭೆಗಳ ಮೂಲಕ. Now it is God's interest that through his church he brings Israel together. ಅದೇ 3ನೇ ಅಧ್ಯಾಯದಲ್ಲಿ 16ನೇ ವಚನ, ನಾವು 11ನೇ ಅಧ್ಯಾಯದ 16ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಬರೆದದೆ, ಕಣಕದಲ್ಲಿ ಮೊದಲನೆಯ ಉರುಳಿ ನೈವೇದ್ಯವಾದ ಮೇಲೆ
ಕಣಕವೆಲ್ಲ ನೈವೇದ್ಯವಾದ ಹಾಗಾಯಿತು. 17ನೇ ವಚನದಲ್ಲಿ ಬೇರು ದೇವರಾಗಿದ್ದ ಮೇಲೆ ಕೊಂಬೆಗಳು ದೇವರವು, ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಇರುತ್ತಿ. ನಂತರ 18ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಹೆಚ್ಚಿಸಿಕೊಂಡರು ನೀನು ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಹೆಚ್ಚಿಸಿಕೊಂಡರು ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಮಾತ್ರ ಆಧಾರವಾಗಿದೆಯಷ್ಟೇ. 16, 17, 18. When we look at 16, 17, and 18, we see that if the dough offered as first fruits is holy, so is the whole lump. And if the root is holy, so are the branches. But if some of the branches were broken off, and you, although a wild olive shoot, were grafted in among the others, and now share in the nourishing root of the olive tree. Do not be arrogant towards the branches. If you are, remember, it is not you who support the root, but the root that supports you. ನೋಡ್ರಿ, 20ನೇ ವಚನದಲ್ಲಿ ಹೀಗೆ ಮುಂದುವರಿಯುತ್ತದೆ, ನೀನು ಹೇಳುವುದು ನಿಜ, ಅವರು ನಂಬದೆ ಹೋದನ್ನು ಮುರಿದು ಹಾಕಲ್ಪಟ್ಟರು. 21ನೇ ವಚನದಲ್ಲಿ ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದ ಇರು, ದೇವರು ಹುಟ್ಟು ಕೊಂಬೆಯನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಕೂಡ ಉಳಿಸುವುದಿಲ್ಲ. We see in verses 20 and 21, that is true. They were broken off because of their unbelief, but you stand fast through faith. So do not become proud, but fear. For if God did not spare the natural branches, neither will he spare you. ಈ ಕಾರಣದಿಂದ ಸಭೆ ಆಗಿರುವಂತ ನಾವು ಬಹಳ ಎಚ್ಚರಿಕೆಯಿಂದ ನಾವು ನಡೆಯಬೇಕಾಗ್ತದೆ. In this aspect, we as church should be very careful in following. ಈ ಕಾರಣದ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ, ನಾವು ಕೇವಲ ಸಭೆಯಲ್ಲ, ನಾವು ದೇವರ ಆಲಯವಾಗಿದ್ದೇವೆ. God is speaking to us through this. We are not just the church, but we are his ಟೆಂಪಲ್. We are his temple. ಹೀಗಿರುವಾಗ ನಾವು ಇರುವಂತ ಸ್ಥಳದಲ್ಲಿ ನಾವು ಆಲಯವಾಗಿರುತ್ತೇವೆ. ನಮ್ಮ ಮೂಲಕ ಕರ್ತನಿಗೆ ಮಹಿಮೆ ಆಗ್ತದೆ. ನಾವು ಹೋಗುವಂತ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಉತ್ತರಗಳು ಬರುತ್ತವೆ. Likewise, the place we stay is the Lord's church, the temple, and when we pray, there is deliverance. ಯಾವಾಗ ಈ ವಿಷಯಗಳನ್ನು ಸಭೆಗಳಲ್ಲಿ ನಾವು ಸಂಪೂರ್ಣವಾಗಿ ಮರೆಯುತ್ತೇವೆ, when we forget this fact, ಆಗ ಏನಾಗ್ತದೆ, ಸಭೆಗಳಲ್ಲಿ ಕರ್ತನ ಉದ್ದೇಶವನ್ನು ಬಿಟ್ಟು ಮಿಕ್ಕ ಎಲ್ಲಾ ಉದ್ದೇಶಗಳನ್ನು ನನ್ನ ಒಂದು ಜ್ಞಾನಕ್ಕೆ ತಕ್ಕ ಹಾಗೆ ಸಭೆಗಳನ್ನು ನಡೆಸಿಕೊಂಡು ಹೋಗುವ ಪ್ರಯಾಸದಲ್ಲಿ ನಾವು ಬಿದ್ದು ಹೋಗುತ್ತೇವೆ. When we forget this fact, we will forget the very purpose of God, and we will maybe end up fulfilling what our heart desires. ನಾವು ಸುತ್ತಮುತ್ತಲು ನೋಡುವಾಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ಇವತ್ತು ಕರ್ತನ ಉದ್ದೇಶ ಏನು ಆಗಬೇಕಾಗಿತ್ತು ಅದು ಆಗದೆ ವ್ಯರ್ಥವಾದ ವಿಷಯಗಳೇ ಸಭೆಗಳಲ್ಲಿ ಬರ್ತಾ ಇದ್ದಾವೆ ನೋಡ್ರಿ. Today we see in big churches the God's plans are not fulfilled, but it is their personal interest. ಯಾವಾಗ ನಾವು ಶಿಷ್ಯತ್ವಕ್ಕೆ ಹೋಗಲಿಲ್ಲ, ಸಭೆ ಒಂದೇ ಜಾಗದಲ್ಲಿ ಇದ್ದುಕೊಂಡು ಏನಾಯಿತು, ಗಲಿಬಿಲಿಗಳು ಪ್ರಾರಂಭವಾಗಿ ಹೋಯಿತು. There are many confusions in the church when the church is not aligned to the discipleship. ಮತ್ತು ಸಭೆಯ ಒಂದು ಮೌಲ್ಯತೆ ಏನು ಎಂಬುದಾಗಿ ನಾವು ಮರೆತು ಹೋದದರಿಂದ ಏನಾಗುವಾಯಿತು, ಸಭೆಗಳನ್ನು ಕಟ್ಟುವುದರ ಬದಲು ಸಭೆಗಳನ್ನು ಹಾಳು ಮಾಡುವಂತ ಪರಿಸ್ಥಿತಿಗೆ ನಾವು ಬಂದೆವು. When we forget the importance of the church, we will not build the church, instead we will demolish them. ಈ ಕಾರಣದಿಂದ ದೇವರು ಈ ಒಂದು ಸಭೆಗೆ ಹೇಳುವಂತ ಮಾತೇನೆಂದರೆ, ಮಕ್ಕಳೇ ನೀವು ಮರೆಯಬೇಡ್ರಿ, ನೀವು ದೇವರ ಆಲಯವಾಗಿದ್ದೀರಿ. So we see in the scriptures, dear children, do not forget you are the temple of the living God. ಈ ಕಾರಣದಿಂದ ಒಂದು ಕಡೆಯ ದಿವಸಗಳಲ್ಲಿ ಇದ್ದೇವೆ. ಸಭೆಗಳ ಒಂದು ಉದ್ದೇಶ ಏನು, ಯೇಸು ಸ್ವಾಮಿಯ ಆಶೆ ಏನು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಆ ಉದ್ದೇಶದ ತಕ್ಕ ಹಾಗೆ ಈ ಒಂದು ಸಭೆ ನಡೆಯಲಿ ಎನ್ನುವಂಥದ್ದು ನನ್ನ ಪ್ರಾರ್ಥನೆ. In the last days, dear friends, it is my request that we not forget the plans of God, and we have to believe that we are the temple of the living God. ನಾನು ಚಿಕ್ಕ ವಯಸ್ಸಿನಿಂದ ದೇವರ ಆಲಯಗಳನ್ನು ಆರಾಧನೆಗಳನ್ನು ನಾನು ನೋಡ್ತಾ ಬಂದೆ. Since my childhood, I've been seeing many churches
and the worship places. ಪ್ರಾರಂಭದಲ್ಲಿ ದೇವರ ಒಂದು ಪ್ರಸನ್ನತೆಯ ಅನುಭವ, Initially, there is the presence of the God. ಕಾಲವು ಹೋಗುತ್ತಾ 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 ಸಭೆಗಳಲ್ಲಿ ಭಯಂಕರವಾದ ಅವಘಡಗಳು ನಡೆದು ಹೋದವು. As the days pass by, we see there are terrible things happening in the churches. ಮೈಸೂರಿನಲ್ಲಿ ಇರುವಾಗ ಒಂದು ಹಾರ್ಡ್ವಿಕ್ ದೇವಾಲಯ, There is a church in Mysore. ಅಲ್ಲಿಂದ ಒಂದು ನನಗೆ ಕರೆ ಬಂತು. I got a phone call from there. ಏನು ಕರೆ ಅಂತಂದ್ರೆ, ಅಣ್ಣ ನೀನು 18ನೇ ತಾರೀಕು ಆರಾಧನೆಗೆ ಬರಬೇಕು, And they said, dear brother, you have to be with us for the 18th worship. ಜೊತೆಯಲ್ಲಿ ನೀನು ಅಮ್ಮನನ್ನು ಕರ್ಕೊಂಡು ಬಾ. Please bring your mother as well. ಯಾಕಪ್ಪ, ಏನು ವಿಷಯ ಎಂಬುದಾಗಿ ನಾನು ಕೇಳಿದಾಗ, I asked why, what happened? ಅಣ್ಣ ನಾವು ನಮ್ಮ ಸಭೆಗೆ 2 ವಿಂಗ್ಸ್ ಅನ್ನು ಕಟ್ಟಿದ್ದೇವೆ ಎಂಬುದಾಗಿ ಬಂತು. And they said, we have built 2 wings to our church. ಏನಕ್ಕಪ್ಪ, ಯಾವ ವಿಂಗ್ಸ್ ಕಟ್ಟಿದಿರಿ, ಯಾಕೆ ಕಟ್ಟಿದಿರಿ ವಿಂಗ್ಸ್? Why, what is this wings and why have you built it? ಯೇಸು is what I ಸ್ವಾಮಿ asked. ಬಂದಾಗ ಸಭೆಗಳನ್ನ ಹಾಗೆ ತೆಗೆದುಕೊಂಡು ಹೋಗ್ತಾರಲ್ಲ, ಈ ರೆಕ್ಕೆಗಳು ಏನಕ್ಕೆ ಬೇಕು? When Jesus comes for the second time, he will take the church as is. Why do you need these wings? ಇಲ್ಲ ಅಣ್ಣ, ಸಭೆಗಳಿಗೆ ಜನರಿಗೆ ಜಾಗ ಸಾಲ್ತಾ ಇಲ್ಲ, ಸ್ಥಳ ಸಾಲ್ತಾ ಇಲ್ಲ, ಈ ಕಾರಣದಿಂದ ನಾವು ವಿಸ್ತಾರ ಮಾಡಿದ್ದೇವೆ. No, the church is not able to accommodate many people, so we have renovated it. ನೋಡ್ರಿ, ಎಂತ ಒಂದು ಅಧರ್ಮ ಅಂತಂದ್ರೆ, ಆಲಯವು ಇರುವಂತ ಸ್ಥಳ ಸಾಕಷ್ಟು ಸಾಕು ದೇವರು ಕೊಟ್ಟಿದ್ದಾರೆ. God has given enough space in the church. ಮತ್ತು 8:00 ಆರಾಧನೆ ಅಂತಂದ್ರೆ, And if the worship starts at 8:30, ಅನೇಕರು ಆರಾಧನೆಗೆ ಬರುವಂತದ್ದೇ 9:00. many people turn up to the worship at 9:30. ಇದನ್ನು ಸಭೆಯಲ್ಲಿ ಎಚ್ಚರಿಕೆ ಕೊಡ್ಲಿಲ್ಲ ನೋಡ್ರಿ. They have not warned this about this in the church. ಇದು ಮಾಡದೆ, ಎಚ್ಚರಿಕೆ ಕೊಡದೆ ಅವರು ಈ ಒಂದು ವ್ಯರ್ಥವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಹಣವನ್ನು ವ್ಯರ್ಥ ಮಾಡುತ್ತಿದ್ದಾರೆ. Instead of primarily concentrating on these aspects, they are busy building the wings to the church. ಅನೇಕ ಸಭೆಗಳಲ್ಲಿ ಈ ಒಂದು ವ್ಯರ್ಥವಾದಂತ ಕಾರ್ಯಗಳು. In many churches we see such unnecessary things happening. ಯಾಕೆ ಅಂತಂದ್ರೆ, ಸಭೆ ಅದು ಶಿಷ್ಯತ್ವಕ್ಕೆ ಹೋಗ್ಬೇಕಾಯಿತು, ಅದು ಹೋಗುವಂತದನ್ನ ಅವರು ಮರೆತು ಹೋದರು. Because the church should move towards the discipleship, they are forgetting the very fact and that they are involved in other things. ಹೀಗಿರುವಾಗ ನೋಡ್ರಿ, ಎಚ್ಚರಿಕೆಯ ಮಾತು, ಇನ್ನೂ ಕೂಡ ದೇವರ ಆ ಒಂದು ಭಯವನ್ನು ನಾವು ತೆಗೆದುಕೊಳ್ಳದೆ ನಮ್ಮ ಇಷ್ಟದ ಪ್ರಕಾರವಾಗಿ ಸಭೆಗಳು ಹೋಗುವಾಗ ನೋಡ್ರಿ, ಈಗ ತಾನೇ ಆರಾಧನೆ ನಾವು ಬೆಳಗ್ಗೆ ಕೇಳಿದ್ವು, ನಾನು ಇನ್ನೂ ಹೆಚ್ಚು ಏನು ಈ ತೋಟಕ್ಕೆ ನಾನು ಮಾಡಬೇಕಾಗಿತ್ತು. If we don't take this seriously and do not fear God, and if we indulge in fulfilling our personal things, we see, we also heard this morning, God asking us, what else can I do to please you? ಈಗ ಒಂದು ನಿರ್ಧಾರಕ್ಕೆ, ಹೌದು ಇನ್ನೂ ಹೆಚ್ಚು ಮಾಡಬೇಕಾಗಿತ್ತು, ಏನು ಹೆಚ್ಚು ಮಾಡಬೇಕಾಗಿತ್ತು ಅಂತಂದ್ರೆ, ದಯಮಾಡಿ ಪೇತ್ರನ ಬರೆದ ಪತ್ರಿಕೆ 1ನೇ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನ, ಈ ಒಂದು ಕಾರ್ಯ ಇನ್ನು ದೇವರು ಮಾಡಬೇಕಾಗ್ತದೆ ನೋಡ್ರಿ. We see in first Peter chapter 4 17, 18, 19. 17, 18 and 19. 17 ಆಂಟಿ, 17ರಿಂದ. ನೋಡ್ರಿ, ಯಾವಾಗ ದೇವರ ಉದ್ದೇಶ ನಾವು ಸಭೆಗಳು ಮರೆತು ಹೋಗುತ್ತೇವೆ, ಆಗ ದೇವರು ಮಾಡೋ ಇನ್ನೊಂದೇ ಒಂದು ಕಾರ್ಯ ಏನಂತಂದ್ರೆ, ನ್ಯಾಯ ವಿಚಾರಣೆಯ ಸಮಯ ಬಂದದೆ. ಆ ವಿಚಾರಣೆ ಇನ್ನೆಲ್ಲಕ್ಕೂ ಅನ್ಯರಲ್ಲಿ ಆಗೋದಿಲ್ಲ, ದೇವರ ಆಲಯದಿಂದ, ಸಭೆಯಿಂದ ಹೊರಗಡೆ ಅಲ್ಲ, ಮೊದಲು ಅದರ ಪ್ರಾರಂಭ ಅದು ದೇವರ ಮನೆ ಆಗಿದೆ. ನ್ಯಾಯ, ದ ಡೇ ಆಫ್ ಜಡ್ಜ್ಮೆಂಟ್, ಐ ಮೀನ್ ಟು ಸೇ, ಅದರ ಪ್ರಾರಂಭ 17ನೇ ವಚನದಲ್ಲಿ, ದ ಡೇ ಆಫ್ ಜಡ್ಜ್ಮೆಂಟ್, ನ್ಯಾಯ ವಿಚಾರಣೆ ಅದು ದೇವರ ಮನೆಯಲ್ಲಿಯೇ ಅದು ಪ್ರಾರಂಭವಾಗ್ತದೆ. We see in verses 17, for it is time for judgment to begin at the household of God. ಮತ್ತು 18ನೇ ವಚನದಲ್ಲಿ,
ಹೇಳುವಂತ ಮಾತು ನೋಡಿ, ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? And in verse 18 we see, and if the righteous is sacredly saved, what will become of the ungodly and the sinner? ಹೀಗಿರಲಾಗಿ ಈ ಒಂದು ಸಭೆಗೆ ಒಂದು ದೊಡ್ಡ ಜವಾಬ್ದಾರಿ ಏನಂತಂದ್ರೆ, ದಯಮಾಡಿ ಎಲ್ಲಾ ಕಡೆಗಿರುವಂತ ಎಲ್ಲಾ ಸಭೆಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. Please pray to all the churches and all the temples of God. ನನ್ನ ವಿಷಯವಾಗಿ, ನನ್ನ ಕುಟುಂಬದ ವಿಷಯವಾಗಿ ದೇವರು ವಿಶೇಷವಾಗಿ ಆಶೀರ್ವಾದಗಳನ್ನು ಕೊಡುತ್ತಾರೆ. ಅದರ ಬಗ್ಗೆ ನಾವು ಚಿಂತೆ ಮಾಡುವುದು ಬೇಡ. ಬದಲಾಗಿ ಎಲ್ಲಾ ಸಭೆಗಳಿಗೋಸ್ಕರ ನಾವು ಚಿಂತೆ ಮಾಡೋಣ. God will anyways bless us and our family. Let us not worry about it. Instead, let us pray for all the churches. ಅದು ಯಾವುದೇ ಒಂದು ಡಿನಾಮಿನೇಷನ್ ಆಗಲಿ, Let it be any denomination. ಯಾವುದೇ ಒಂದು ಗುಂಪು ಆಗಲಿ, Let it be any group. ಎಲ್ಲಾ ಕ್ರೈಸ್ತ ಸಭೆಗಳು ಅದು ರಕ್ಷಣೆಗೆ ಬರಬೇಕು, ಅದಕ್ಕೆ ನ್ಯಾಯ ವಿಚಾರಣೆ ಬರಬಾರದು ಎಂಬುದಾಗಿ ದಯಮಾಡಿ ಪ್ರಾರ್ಥನೆ ಮಾಡಿರಿ. All the Christ church should come before the Lord for the judgment. ಎರಡನೇ ಒಂದು ಪೇತ್ರನ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯದಲ್ಲಿ ನೋಡಿ, ಪೇತ್ರನಿಗೆ ಆಗಲೇ ಗೊತ್ತಾಗಿ ಹೋಯಿತು ಕಡೆ ದಿವಸಗಳೇ ಯಾರ್ಯಾರು ಸಭೆ ಒಳಗಡೆ ಬಂದ್ಬಿಡ್ತಾರೆ. ಎರಡನೆಯ ಒಂದು ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. We see in 2 Peter chapter 3 verses 3. ನೋಡ್ರಿ, ಇಲ್ಲಿ ಇವರು ಏನಾಗೋಯ್ತು ಅಂದ್ರೆ, ಸ್ವಾಮಿ ಬರ್ತಾರೆ ಇದನ್ನು ನಾವು ಕೇಳ್ತಾನೆ ಇದ್ದೀವಿ. We've been hearing that Christ will come, he will soon visit us. ಆದರೆ ಇನ್ನು ಯೇಸು ಸ್ವಾಮಿ ಬರ್ತಾ ಇಲ್ಲ. ಈ ಕಾರಣದಿಂದ ಕುಚೋದ್ಯಗಾರರಾಗಿ ನಾವು ನಮ್ಮ ಇಷ್ಟ ಬಂದ ಹಾಗೆ ಸಭೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. Because the Christ has not yet come, we are like scoffers doing our own things in the churches. ಆದರೆ ದೇವರ ವಾಕ್ಯ ಭಕ್ತನಾದ ಪೇತ್ರನು ಹೇಳುವಂತ ಮಾತು, ಈ ಜನರು ಬೇಕೆಂದು ಒಂದು ವಿಷಯವನ್ನು ಮರೀತಾ ಇದ್ದಾರೆ ನೋಡ್ರಿ. ಏನು ಆ ವಿಷಯ? 5ನೇ ವಚನ. ಆದರೆ ಈಗಿರೋ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ, ಇದೆಲ್ಲ ವಿಶ್ವಾಸಿಗಳಿಗೆ ಚೆನ್ನಾಗಿ ಗೊತ್ತು, ಸಭಿಕರಿಗೆ ಚೆನ್ನಾಗಿ ಗೊತ್ತು, ನಾಯಕರುಗಳಿಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಬೇಕೆಂದು ಅವರು ಮರೆತು ಹೋಗುವುದರಿಂದ ಸಭೆಗಳನ್ನು ಹಾಳು ಮಾಡುವಂತ ಪರಿಸ್ಥಿತಿಗೆ. The leaders know about it, the elders know about it, but still they forget the fact and deliberately do these things. ಹೀಗಿರುವಾಗ ನಾವು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸಭೆಗಳಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡೋಣ. So dear friends, in such times we have to pray for the churches. ನೋಡ್ರಿ, ಈ ಸಂದರ್ಭದಲ್ಲಿ ಸೊಲೊಮೋನನು ಕಟ್ಟಿದಂತ ಒಂದು ಯಾವ ರೀತಿಯಲ್ಲಿ ಈ ಸಭೆಗಳೊಳಗಡೆ ಈ ಒಂದು ಸೂಕ್ಷ್ಮವಾಗಿ ಈ ಒಂದು ದುಷ್ಟತನಗಳು ಸಭೆ ಒಳಗಡೆ ಹೋಗ್ಬಿಡ್ತಾವ ನೋಡ್ರಿ. ಬಹಳ ಎಚ್ಚರಿಕೆಯಿಂದ ಸಭೆ ಒಳಗಡೆಗೆ ಬರುವಂತ ಕೆಲವೊಂದು ಕಲ್ಮಶಗಳು. ಯಾಕೆಂದ್ರೆ ಈ ಸಭೆ ಏನಾಗ್ತದೆ, ಮುಂದೆ ಬರ್ತಾ ಅದು ಯಾವುದೇ ಒಂದು ಸುಕ್ಕು ಕಳಂಕವಿಲ್ಲದೆ ಕನ್ಯೆಯೋಪಾದಿಯಲ್ಲಿ ಅದು ಆಗ್ಬೇಕು. We see that the church, as the days goes by, it has to be pure and without any blemish. ಯಾವುದೇ ಒಂದು ಸಣ್ಣ ಒಂದು ದೋಷ ದೇವರ ಆಲಯದೊಳಗಡೆ ಸಭೆಯ ಒಳಗಡೆಗೆ ಆರಾಧನೆ ಸಂದರ್ಭ ಬಂತು ಅಂತಂದ್ರೆ ಅದು ಹಾಗೆ ಬೆಳೆದುಕೊಂಡು ಹೋಗ್ತದೆ ನೋಡ್ರಿ. We see even if a small blemish rises within the church, it will develop as a cancer. ಬಹಳ ಎಚ್ಚರಿಕೆಯಿಂದ ನಾವು ಸಭೆಯನ್ನು ನಾವು ನಡೆಸಿಕೊಂಡು ಹೋಗಬೇಕಾಗ್ತದೆ. Very carefully we have to manage and run the church. ಮತ್ತು ನಾವುಗಳು ಜ್ಞಾಪಕ ಮಾಡಿಕೊಳ್ಳಬೇಕು, ನಾವು ದೇವರ ಆಲಯವಾಗಿದ್ದೇವೆ. And we should also remember that we are the temple of the living God. ಇಲ್ಲದೆ ಹೋದ್ರೆ ಏನಾಗ್ತದೆ, ಕೆಲವೊಂದು ವಿಶ್ವಾಸಿಗಳು ನನಗೆ ಈ ಒಂದು ವಾಟ್ಸ್ಆಪ್ ಮೂಲಕ ಕೆಲವೊಂದು ಸಂದೇಶಗಳನ್ನ ಕಳಿಸ್ತಾರೆ. There are a lot of people who share a lot of messages through WhatsApp.
ಕೆಲವೊಂದು ವಿಷಯಗಳು ಅದು ದೇವರ ವಾಕ್ಯ ಇರುತ್ತದೆ, Few will have the God's verses in it. ಕೆಲವೊಂದು ವಿಷಯದಲ್ಲಿ ಪ್ರಾರ್ಥನೆಯ ಒಂದು ಮನವಿ ಇರ್ತದೆ. A few messages will contain prayers. ಆದರೆ ಈ ನಡುವೆ ಕೆಲವು ವಿಶ್ವಾಸಿಗಳ ಮೂಲಕ ಕೆಲವೊಂದು ಶ್ಲೋಕಗಳು ನನ್ನ ಒಂದು ವಾಟ್ಸಾಪ್ಗೆ ಬರ್ತಾ ಇದೆ ನೋಡ್ರಿ, ಶುಭೋದಯಗಳು. But of late we see that there are wishes and few other irrelevant messages through WhatsApp through the God's children. ಯಾವಾಗ ದೇವರ ವಾಕ್ಯ ಅದನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ ವಿಷಯಗಳು ನನಗೆ ಬರುವಾಗ ನಾನು ಅವರಿಗೆ ರಿಪ್ಲೈ ಮಾಡದೆ, ಇದು ಯಾವ ಸತ್ಯವೇದದಲ್ಲಿ ಯಾವ ಒಂದು ರೆಫರೆನ್ಸ್ ದಯಮಾಡಿ ತಿಳಿಸಿ ಬ್ರದರ್. So when I see such messages, I reply and ask them, can you please give me the reference for the message that you have ನೋಡ್ರಿ, shared? ಬಹಳ ಎಚ್ಚರಿಕೆ. ಈ ಒಂದು ಸುಕ್ಕು ಕಳಂಕ ವಿಶ್ವಾಸಿಗಳ ಜೀವಮಾನದಲ್ಲಿ ಬರುವಾಗ ನಾನು ದೇವರ ಆಲಯವಾಗಿದ್ದೇನೆ ಎಂಬುದಾಗಿ ಆತನು ಮರೆತು ಹೋಗುತ್ತಾನೆ. Many a times they forget that they are the God's temple and share such interests. ಹೀಗಿರುವಾಗ ಒಬ್ಬ ವ್ಯಕ್ತಿಯ ಮೂಲಕ ಒಂದು ದೋಷ ಬರುವಾಗ ಅದು ಹಾಗೆ ಸಭೆಯೊಳಗೆ ಬೆಳೆದುಕೊಂಡು ಹೋಗ್ತದೆ. So if such blemish is introduced by one individual, that will spread within the church. ಈ ಕಾರಣದಿಂದ ದೇವರ ವಾಕ್ಯ ಹೇಳ್ತದೆ, ದೇವರ ಆಲಯವು ಅದು ಪವಿತ್ರವಾದದ್ದು, ಆ ಆಲಯವು ನೀವೇ. So we see in the scriptures that we are his temple and it is holy. ಈ ಕಾರಣದಿಂದ ಈ ಒಂದು ಸಣ್ಣ ವಿಷಯಗಳು, ಕಳಂಕಗಳು ಸಭೆಗಳಲ್ಲಿ ವಿಶ್ವಾಸಿಗಳಲ್ಲಿ ಬರುವಾಗ ಕುಟುಂಬಗಳು ಆ ವಿಷಯವನ್ನು ಆ ಕ್ಷಣವೇ ಕ್ರಿಸ್ತನ ಹೆಸರಿನಿಂದ ಅದನ್ನು ತೆಗೆದು ಹಾಕಬೇಕು. So when we see such small defects, we have to immediately fix it in the church and within the families. ಕೊರಿಂಥ ಸಭೆಗೆ ಭಕ್ತನಾದ ಪೌಲನು ಬರೆಯುವಾಗ, ಸ್ವಲ್ಪ ಹುಳಿ ಕಣಕಕ್ಕೆ ಬೆರೆಸಿದರೆ ಕಣಕವೆಲ್ಲ ಹುಳಿ ಆಗ್ತದೆ. We see Paul writes to the Corinthians that a small citrus will spoil the entire milk. ಮತ್ತು ಯೇಸು ಕ್ರಿಸ್ತರು ಕೂಡ ಪರಲೋಕ ರಾಜ್ಯದ ಸಾಮ್ಯಗಳು ಹೇಳುವಾಗ, ಒಂದು ಹೆಂಗಸು 3 ಸೇರು ಹಿಟ್ಟಿಗೆ ಸ್ವಲ್ಪ ಹುಳಿ ಬೆರೆಸಿದಳು, ಕಣಕವೆಲ್ಲ ಅದು ಹುಳಿಯಾಗಿ ಹೋಯಿತು. We see in a parable that a lady mixed a small portion of yeast into the flour and the entire dough was developed, spoiled. ಸೊ ಹೀಗಿರುವಾಗ ಒಂದು ಸಣ್ಣ ಸಣ್ಣ ವಿಷಯ ನಾವು ಬಹಳ ಅಹೂರವಾಗಿ ತೆಗೆದುಕೊಳ್ಳುತ್ತೇವೆ. ನಾವು ಮಾತನಾಡುವಾಗ ಯೇಸು ಸ್ವಾಮಿ ಹೇಳುತ್ತಾ ಬಂದರು, ನೀನು ಸುಮ್ಮನೆ ಆಡುವಂತ ಪ್ರತಿ ಮಾತಿಗೂ ನ್ಯಾಯ ವಿಚಾರಣೆ ನೀನು ಉತ್ತರ ಕೊಡಬೇಕಾಗ್ತದೆ. Jesus also says that for all the foul talks that we do, we have to be accountable and give accounting to the Lord. ಸೊಲೊಮೋನನ ಜೀವಿತದಲ್ಲಿ ಹೀಗೆ ಆಯಿತು. We see the similar thing happening in Solomon's life. ನೋಡ್ರಿ, ದೇವಾಲಯ ಒಂದು ಕಟ್ಟಬೇಕಾಗಿತ್ತು, ಅದು ಅರಸನಾದ ದಾವೀದನ ಒಂದು ಆಶೆ ಆಗಿತ್ತು. So it was David's desire to build a temple to God. ಆದರೆ ಅಲ್ಲಿ ಚರಿತ್ರೆ ನಮಗೆ ಗೊತ್ತದೆ, ಅರಸನಾದ ದಾವೀದನ ಮೂಲಕ ದೇವರು ಹೇಳಿದ ಮಾತು, ನೋಡಪ್ಪ, ನಿನ್ನ ಮೂಲಕ ನಾನು ಆಲಯನ ಕಟ್ಟೋದಿಲ್ಲ, ಬದಲಾಗಿ ನಿನ್ನ ಮಗನ ಮೂಲಕ ನಾನು ಆಲಯವನ್ನು ಕಟ್ಟುತ್ತೇನೆ. We see in the scriptures that God made it very clear that it is not through David but it is through Solomon that he will build the temple. ಕಾರಣ ಇಷ್ಟೇ, ದಾವೀದನಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ದೇವರಿಗೆ ಅದು ಇಷ್ಟವಾಗಲಿಲ್ಲ. The reason is very simple. It is through certain things that happened in David's life, which obligated him to build the temple. ಯಾಕೆ ಅಂತಂದ್ರೆ ದೇವರು ಆತನು ಮಹಾಪರಿಶುದ್ಧನು. Because the God is holy. ಹೀಗಿರುವಾಗ ಆತನು ಹೇಳುತ್ತಾನೆ, ನಿನ್ನ ಮಗನ ಮೂಲಕ ನಾನು ದೇವರ ಆಲಯವನ್ನು ಕಟ್ಟುತ್ತೇನೆ. ಅದೇ ರೀತಿಯಾಗಿ ಸೊಲೊಮೋನನ ಮೂಲಕ ಆಲಯವನ್ನು ಕಟ್ಟಿದನು. Likewise, God said that I will build the temple through your son, and we see that Solomon built the temple for the God. ಆ ಒಂದು ಸಂದರ್ಭದಲ್ಲಿ ಸೊಲೊಮೋನನಿಗೆ ಬಹಳ ಸಂತೋಷವಾಯಿತು. ಆಹಾ, ನಾನು ನನ್ನ ದೇವರಿಗೆ ಒಂದು ಕಟ್ಟಡವನ್ನು ಕಟ್ಟಿದೆ. And we see that Solomon was happy that he could build the temple for God. ಈ ಒಂದು ಕಾರ್ಯದ ಮೂಲಕ ಯೆಹೋವ ದೇವರಿಗೆ ಬಹಳ ಸಂತೋಷವಾಯಿತು. Through this, God was happy as well.
ನಂತರ ಆತನು ಮಾಡಿದಂಥ ಪ್ರಾರ್ಥನೆಗಳು ದೇವರಿಗೆ ಬಹಳ ಸಂತೋಷವಾಯಿತು. We see that because of this, the Solomon's prayers were also pleasing God. ದೇವಾಲಯವನ್ನು ಪ್ರತಿಷ್ಠೆ ಮಾಡುವಾಗ ದೇವರಿಗೆ ಸಂತೋಷವಾಯಿತು. When they inaugurated the temple, we see that God was pleased. ಒಂದು ಪ್ರಾರ್ಥನೆ ಉದಾಹರಣೆಗಾಗಿ ನಾವು ನೋಡೋಣ. ಅದೇ ಒಂದನೇ ಅರಸು ಗ್ರಂಥ 8ನೇ ಅಧ್ಯಾಯದ 22 ಮತ್ತು 23ನೇ ವಚನದಲ್ಲಿ ಅರಸನಾದ ಸೊಲೊಮೋನನು ಮಾಡಿದಂತಹ ಪ್ರಾರ್ಥನೆ. We see in 1 Kings 8:22 8:22 and 23. ಸಾಕಂడి. ಇಂಥ ಒಂದು ಪ್ರಾರ್ಥನೆ, ಈ ಒಂದು ಪ್ರಾರ್ಥನೆ ನೋಡ್ರಿ, ಆತನ ಮನಸ್ಸಿನಿಂದ ಬಂದಂಥ ಒಂದು ಪ್ರಾರ್ಥನೆ, ಬಹಳ ಸಂತೋಷದಿಂದ ಉಲ್ಲಾಸದಿಂದ ಈ ಒಂದು ಪ್ರಾರ್ಥನೆಯನ್ನು ಆತನು ಮಾಡಿದ. We see what a beautiful prayer, and this prayer was from his heart.